ನಾವು ಯಾವಾಗಲೂ ಅಂದ್ಕೊಳ್ಬೇಕು ನಾವು ಚೋಸನ್ ಒನ್ಸ್ ಅಂತ. ಪರಮಾತ್ಮ ನಮ್ಮನ್ನು ಆಯ್ಕೆ ಮಾಡಿದ್ದಾನೆ ಅಂತ. ಹಾಗೆ ಅಂದ್ಕೊಂಡಾಗ ನಮ್ಗನ್ಸುತ್ತೆ ಈ ಪ್ರಪಂಚ ಎಲ್ಲ ಆರ್ಡಿನರಿ. ನಾನು ಗಾಡ್ ಹ್ಯಾಸ್ ಚೋಸನ್ ಮೀ. ಸೊ ಈ ಪ್ರಪಂಚದಲ್ಲಿ ನಾನು ಫಿಟ್ ಆಗಲ್ಲ. ನನಗೆ ಅಂತ ಬೇರೆ ಇದೆ. ಭಗವಂತ ನನಗೆ ಅಂತ ಬೇರೆ ಒಂದು ಪ್ರಪಂಚನ ಸೃಷ್ಟಿ ಮಾಡಿದ್ದಾನೆ. ಒಂದು ದಿನನಿತ್ಯದಲ್ಲಿ ಪೇನ್ ಆಗ್ಬೋದು, ಒಂದು ಜಗಳ ಆಗ್ಬೋದು, ಕದನ ಆಗ್ಬೋದು, ಇಂಟೆನ್ಸ್ ಫೈಟ್, ಕಾನ್ಫ್ಲಿಕ್ಟ್ ಏನೇ ಆದರೂ ಕೂಡ ಅದು ನನಗೆ ಆಧ್ಯಾತ್ಮಿಕ ಕವಚ ಅಂತ ಅಂದ್ಕೊಳ್ಬೇಕು. ಇದೆಲ್ಲ ನನಗೆ ಒಂದು ಕವಚದ ಥರ ಸಾಧನೆ ಮಾಡೋಕ್ಕೆ ಅದು ಕಾಪಾಡುತ್ತೆ ನನ್ನ. ನಮಗೆ ಯಾಕೆಂದರೆ ಗೊತ್ತಾಗ್ತಾ ಇರುತ್ತೆ, ನಾವು ಯಾವಾಗ ಚೋಸನ್ ಒನ್ ಅಂದ್ಕೊಳ್ತೀವೋ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ ಡೀಪಾಗಿ. ಯು ಫೀಲ್ ಟ್ರೂತ್ ಲೈಸ್ ದೇರ್. ಇದು ನಿಜ, ನನ್ನನ್ನು ಅವನು ಆಯ್ಕೆ ಮಾಡಿದ್ದಾನೆ, ಅದು ನಿಜ ಅಂತ ಒಂದೊಂದು ಸತಿನೂ ಅನಿಸ್ತಾ ಇರುತ್ತೆ. ನಮ್ಮ ಉದ್ದೇಶಗಳೆಲ್ಲ ನಮಗೆ ಬಾಯಿನಲ್ಲಿ ಹೇಳದೇನೆ, ನಮಗೆ ಪದಗಳು ಇಲ್ಲದೇನೆ ಲೈಫ್ ಪರ್ಪಸ್ ಗೊತ್ತಾಗ್ತಾ ಇರುತ್ತೆ. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಹೊರಗಡೆ ಯಾವುದೂ ಕೂಡ ನಮ್ಮನ್ನು ಬಾದರ್ ಮಾಡಲ್ಲ. ಎಷ್ಟೇ ಕಷ್ಟ ಇದ್ದರೂ ಅದು ಒಂದು ಆರ್ಮರ್ ಥರ. ಇಟ್ಸ್ ಎ ಸ್ಪಿರಿಚುವಲ್ ಆರ್ಮರ್ ಫಾರ್ ಅಸ್. ಇಟ್ ವಿಲ್ ಪ್ರೊಟೆಕ್ಟ್ ಅಸ್. ಕಷ್ಟ ಬಂದಿದ್ದು ಯಾಕೆಂದರೆ ನಮ್ಗೆ ಈ ಪ್ರಪಂಚದಲ್ಲಿ ನಾವು ಫಿಟ್ ಆಗಲ್ಲ. ನಮ್ಮದೇ ಒಂದು ಪ್ರಪಂಚ ಒಳಗಡೆ ಇದೆ. ಪರಮಾತ್ಮ ಅದನ್ನು ಚೂಸ್ ಮಾಡಿದ್ದಾನೆ ನಮಗೆ ಅನಿಸುತ್ತೆ.